ಆಟಿಸ್ಟಿಕ್ ಮೆಲ್ಟ್ಡೌನ್. ಈ ಪದ ಕೇಳಿದ ತಕ್ಷಣ ಮನಸ್ಸಿಗೇನು ಬರುತ್ತೆ? ಬಹುಶಃ ನಿಯಂತ್ರಣ ತಪ್ಪಿದ ಕೋಪ ಅಥವಾ ಕೆಟ್ಟ ನಡವಳಿಕೆ ಅಲ್ವಾ? ಅದು ಇವತ್ತು ನಾವು ಈ ಸಾಮಾನ್ಯ ಕಲ್ಪನೆಗಳ ಆಚೆಗೆ ನೋಡೋಣ. ಮೆಲ್ಟ್ಡೌನ್ಗಳನ್ನು ಬರೆಯೊಂದು ಸಮಸ್ಯೆಯಾಗಿ ನೋಡೋದಕ್ಕಿಂತ ಅದನ್ನು ಅರ್ಥ ಮಾಡಿಕೊಳ್ಬೇಕಾದ ಮತ್ತು ಸಹಾನುಭೂತಿ ತೋರಿಸಬೇಕಾದ ಒಂದು ವಿಶಿಷ್ಟವಾದ ಮಾನವ ಅನುಭವವಾಗಿ ನೋಡೋ ಪ್ರಯತ್ನ ಮಾಡೋಣ. ಸರಿ, ಹಾಗಿದ್ರೆ ಬನ್ನಿ ಇದ್ರ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ. ನಮ್ಮ ಇವತ್ತಿನ ವಿಶ್ಲೇಷಣೆಯ ಮುಖ್ಯ ಗುರಿ ಏನು ಅಂದ್ರೆ, ತೀರ್ಪು ಕೊಡುವ ಮನಸ್ಥಿತಿಯಿಂದ ಅರ್ಥ ಮಾಡಿಕೊಳ್ಳುವ ದೃಷ್ಟಿಕೋನಕ್ಕೆ ಬದಲಾಗುವುದು. ಹಾಗಾಗಿ ಮೊದಲು ನಾವು ಮೆಲ್ಟ್ಡೌನ್ ಅಂದ್ರೆ ನಿಜವಾಗ್ಲೂ ಏನು ಅನ್ನೋದನ್ನ ತಿಳಿದುಕೊಳ್ಳೋದ್ರಿಂದ ಶುರು ಮಾಡೋಣ. ಎಲ್ಲದಕ್ಕಿಂತ ಮೊದಲು ನಾವು ಒಂದು ಬಹಳ ಮುಖ್ಯವಾದ ವಿಷಯವನ್ನು ಸ್ಪಷ್ಟಪಡಿಸಿಕೊಳ್ಬೇಕು. ಮೆಲ್ಟನ್ ಡೌನ್ ಅಂದರೆ ಹಠ ಮಾಡೋದಲ್ಲ. ಎರಡಕ್ಕೂ ದೊಡ್ಡ ವ್ಯತ್ಯಾಸವಿದೆ. ಹಠ ಅನ್ನೋದು ಸಾಮಾನ್ಯವಾಗಿ ಏನನ್ನಾದರೂ ಪಡೆಯಲಿಕ್ಕೆ ಮಾಡುವ ಒಂದು ಪ್ರಯತ್ನ. ಅದರಲ್ಲಿ ನಿಯಂತ್ರಣ ಇರುತ್ತೆ. ಆದರೆ ಮೆಲ್ಟನ್ ಡೌನ್ ಹಾಗಲ್ಲ. ಅದು ಸಂಪೂರ್ಣವಾಗಿ ಅನೈಚ್ಛಿಕ. ಅದು ಅತಿಯಾದ ನರವೈಜ್ಞಾನಿಕ ಒತ್ತಡಕ್ಕೆ ದೇಹ ಕೊಡುವ ಒಂದು ಪ್ರತಿಕ್ರಿಯೆ ಅಷ್ಟೇ. ಅದು ಅವರ ಆಯ್ಕೆಯಲ್ಲ. ಹಾಗಿದ್ರೆ ಆಟಿಸ್ಟಿಕ್ ಮೆಲ್ಟ್ಡೌನ್ ಅಂದ್ರೆ ನಿಖರವಾಗಿ ಏನೋ? ಇದು ಅತಿಯಾದ ಒತ್ತಡದಿಂದ ವರ್ತನೆಯ ಮೇಲೆ ಸಂಪೂರ್ಣ ನಿಯಂತ್ರಣವನ್ನೇ ಕಳ್ಕೊಳ್ಳುವ ಸ್ಥಿತಿ. ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಅದ್ಭುತವಾದ ಹೋಲಿಕೆ ಇದೆ. ನಮ್ಮ ಮನೆಯಲ್ಲಿ ಕರೆಂಟ್ ಜಾಸ್ತಿ ಆದಾಗ ದೊಡ್ಡ ಹಾನಿಯಾಗಬಾರ್ದು ಅಂತ ಸರ್ಕ್ಯೂಟ್ ಬ್ರೇಕರ್ ಹೇಗೆ ಟ್ರಿಪ್ ಆಗುತ್ತೋ ಅದೇ ರೀತಿ ಮೆದುಳು ತನ್ನನ್ನು ತಾನು ರಕ್ಷಿಸಿಕೊಳ್ಳಲಿಕ್ಕೆ ತೆಗೆದುಕೊಳ್ಳುವೊಂದು ಕ್ರಮ ಇದು. ಇಲ್ಲಿ ಪೋಷಕರಿಗೆ, ಆರೈಕೆದಾರರಿಗೆ ಒಂದು ಬಹಳ ಮುಖ್ಯವಾದ ಪಾಠ ಇದೆ. ಈ ಮಾತುಗಳನ್ನು ಗಮನಿಸಿ. ಮೆಲ್ಟ್ಡೌನ್ಗಳನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಬಾರದು. ಅವು ನಮ್ಮನ್ನು ನಿಯಂತ್ರಿಸಲಿಕ್ಕೆ ಮಾಡುವ ತಂತ್ರಗಳಲ್ಲ. ಬದಲಿಗೆ ಒಳಗಿನ ನೋವು, ಭಯ ಅಥವಾ ಗೊಂದಲವನ್ನ ವ್ಯಕ್ತಪಡಿಸುವ ಒಂದು ತುರ್ತು ಸಂವಹನ. ಆ ಸಮಯದಲ್ಲಿ ಪರಿಸ್ಥಿತಿಯನ್ನ ನಿಯಂತ್ರಿಸೋಕೆ ಪ್ರಯತ್ನಿಸೋದಕ್ಕಿಂತ ನಾವು ಶಾಂತವಾಗಿ ಅವರ ಜೊತೆ ಇರೋದು ಹೆಚ್ಚು ಮುಖ್ಯವಾಗತ್ತೆ. ಸರಿ, ಈಗ ನಾವು ಮೆಲ್ಟ್ಡೌನ್ಗಳ ಹಿಂದಿನ ಏಕೆ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕೋಣ. ಈ ಕುಸಿತಗಳು ನೋಡೋಕೆ ಇದ್ದಕ್ಕಿದ್ದ ಹಾಗೆ ಬಂದಂತೆ ಕಂಡ್ರೂ ಅದರ ಹಿಂದೆ ಒಂದು ಅದೃಶ್ಯ ಬಿರುಗಾಳಿಯೇ ಇರುತ್ತೆ. ಅಂದ್ರೆ ಹೊರಗಿನವರಿಗೆ ಕಾಣಿಸದಂತಹ ಹಲವಾರು ಒತ್ತಡಗಳು ಒಟ್ಟಾಗಿ ಸೇರಿ ಕೊನೆಗೆ ಈ ರೀತಿ ಸ್ಫೋಟಗೊಳ್ಳುತ್ತೆ. ಸಾಮಾನ್ಯವಾಗಿ ಇದಕ್ಕೆ 3 ಪ್ರಮುಖ ಕಾರಣಗಳಿರ್ತವೆ. ಮೊದಲನೇದು ಸಂವೇದನಾ ಓವರ್ಲೋಡ್, ಅಂದ್ರೆ ಅತಿಯಾದ ಬೆಳಕು, ಜೋರಾದ ಶಬ್ದ ಅಥವಾ ಕೆಲವೊಮ್ಮೆ ಹಾಕೊಂಡ ಬಟ್ಟೆಯ ಸ್ಪರ್ಶ ಕೂಡ ಕಿರಿಕಿರಿ ಉಂಟು ಮಾಡಬಹುದು. ಎರಡನೇದು ಭಾವನಾತ್ಮಕ ಅನಿಯಂತ್ರಣ, ಹೇಳಿಕೊಂಡಲಾಗದ ಆತಂಕ ಅಥವಾ ಒತ್ತಡ ಒಳಗೆ ಹೆಚ್ಚುತ್ತಾ ಹೋಗೋದು. ಇನ್ನು ಮೂರನೇದು ಅರಿವಿನ ಓವರ್ಲೋಡ್, ಅನಿರೀಕ್ಷಿತವಾಗಿ ದಿನಚರಿಯಲ್ಲಿ ಬದಲಾವಣೆ ಆದಾಗ ಅಥವಾ ಒಂದೇ ಸಲ ಹೆಚ್ಚು ಸೂಚನೆಗಳನ್ನು ಕೊಟ್ಟಾಗ ಹೀಗಾಗಬಹುದು. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಅದ್ಭುತವಾದ ಉದಾಹರಣೆ ಇದೆ. ಅದೇ ಕೋಕ್ ಬಾಟಲ್ ಎಫೆಕ್ಟ್. ಯೋಚನೆ ಮಾಡಿ, ಒಂದು ಕೋಕ್ ಬಾಟಲಿನ ಚೆನ್ನಾಗಿ ಕುಲ್ಕಿದಾಗ ಒಳಗಡೆ ಒತ್ತಡ ಜಾಸ್ತಿ ಆಗತ್ತೆ, ಆದರೆ ಹೊರಗಿನಿಂದ ಏನೋ ಗೊತ್ತಾಗಲ್ಲ. ಮುಚ್ಚಳ ತೆಗೆದ ತಕ್ಷಣ ಅದು ಸ್ಫೋಟಗೊಳ್ಳುತ್ತೆ. ಹಾಗೆಯೇ ಶಾಲೆಯಲ್ಲಿ ಹೊರಗಡೆ ಎಲ್ಲ ಒತ್ತಡವನ್ನ ಸಹಿಸಿಕೊಂಡು ಸುರಕ್ಷಿತ ಅನ್ಸೋ ಮನೆಗೆ ಬಂದಾಗ ಆ ಒತ್ತಡ ಸ್ಫೋಟಗೊಳ್ಬೋದು. ಇನ್ನೊಂದು ಕುತೂಹಲಕಾರಿ ವಿಷಯ ಏನಂದ್ರೆ, ಈ ಪ್ರಚೋದಕಗಳು ಅಂದ್ರೆ ಟ್ರಿಗರ್ಸ್ ವಯಸ್ಸಾದಂತೆ ಬದಲಾಗ್ತಾ ಹೋಗ್ತವೆ. ಚಿಕ್ಕವರಿದ್ದಾಗ ಹೆಚ್ಚಾಗಿ ಸಂವೇದನಾ ಸಮಸ್ಯೆಗಳು ಮತ್ತು ದಿನಚರಿಯ ಬದಲಾವಣೆಗಳು ಕಾರಣವಾದ್ರೆ, ಹವಿಹರಿಯದಲ್ಲಿ ಶೈಕ್ಷಣಿಕ ಒತ್ತಡ, ಸಾಮಾಜಿಕ ಸವಾಲುಗಳು ಮುಖ್ಯವಾಗ್ತವೆ. ಇನ್ನು ವಯಸ್ಕರಾದ ಮೇಲೆ ಕೆಲಸದ ಜಾಗದ ಒತ್ತಡ ಮತ್ತು ಸಂಬಂಧಗಳ ಸಂಕೀರ್ಣತೆಗಳು ಕೂಡ ಮೆಲ್ಟ್ಡೌನ್ಗೆ ಕಾರಣವಾಗಬಹುದು. ಇಲ್ಲಿವರೆಗೂ ನಾವು ಸಮಸ್ಯೆಯನ್ನ ಅರ್ಥ ಮಾಡ್ಕೊಂಡ್ವಿ. ಆದ್ರೆ ಈಗ ಕೇವಲ ಸಮಸ್ಯೆ ಬಗ್ಗೆ ಮಾತಾಡೋದು ಸಾಕು. ಅದರ ಪರಿಹಾರದ ಕಡೆಗೆ ಹೋಗೋಣ. ಅಂದ್ರೆ ಪರಿಸ್ಥಿತಿ ಕೈಮೀರಿದ ಮೇಲೆ ನಿಭಾಯಿಸುವುದಕ್ಕಿಂತ ಅದು ಆಗದ ಹಾಗೆ ತಡೆಯೋದು ಹೇಗೆ ಅಂತ ನೋಡೋಣ. ಇದು ತುಂಬಾ ಸಬಲೀಕರಣಗೊಳಿಸುವ ಹಂತ. ಇಲ್ಲಿ ಅತಿ ಮುಖ್ಯವಾದ ಅಂಶ ಅಂದ್ರೆ ಮಾದರಿಗಳನ್ನು ಗುರುತಿಸುವುದು. ಯಾಕಂದ್ರೆ ಮೆಲ್ಟ್ಡೌನ್ಗಳು ಇದ್ದಕ್ಕಿದ್ದಂತೆ ಆಗೋದಿಲ್ಲ. ಅವು ಹಲವಾರು ಘಟನೆಗಳ ಸರಣಿಯ ಕೊನೆಯ ಕೊಂಡಿಯಾಗಿರುತ್ತವೆ. ಇದನ್ನ ಒಂದು ರೀತಿ ಭಾವನಾತ್ಮಕ ಹವಾಮಾನ ಮುನ್ಸೂಚನೆ ಅಂತ ಹೇಳ್ಬೋದು. ಇದಕ್ಕೆ ಬೇಕಾಗಿರೋದು ಕೇವಲ ಸೂಕ್ಷ್ಮವಾದ ಗಮನ ಅಷ್ಟೇ. ಇದಕ್ಕಾಗಿ ಒಂದು ತುಂಬಾನೇ ಸರಳವಾದ ಆದರೆ ತುಂಬಾ ಪರಿಣಾಮಕಾರಿಯಾದ ಟೂಲ್ ಇದೆ. ಅದನ್ನೇ ABC ಲಾಗ್ ಅಂತ ಕರೆಯೋದು. ಎ ಅಂದ್ರೆ ಆಂಟಿಸಿಡೆಂಟ್, ಅಂದ್ರೆ ಮೆಲ್ಟ್ಡೌನ್ ಆಗೋಕೆ ಸ್ವಲ್ಪ ಮುಂಚೆ ಏನಾಯ್ತು. ಬಿ ಅಂದ್ರೆ ಬಿಹೇವಿಯರ್, ಅಂದ್ರೆ ಆ ಸಮಯದಲ್ಲಿ ಅವರ ವರ್ತನೆ ಹೇಗಿತ್ತು. ಮತ್ತು ಸಿ ಅಂದ್ರೆ ಕಾನ್ಸಿಕ್ವೆನ್ಸ್, ಅಂದ್ರೆ ಆ ಘಟನೆ ಆದ ನಂತರ ಏನಾಯ್ತು. ಈ ಸರಳ ವಿಧಾನ ಸಮಯ ಕಳೆದಂತೆ ಗುಪ್ತ ಕಾರಣಗಳನ್ನು ಕಂಡುಹಿಡಿಯೋಕೆ ಸಹಾಯ ಮಾಡುತ್ತೆ. ಈ ಮಾತು ತುಂಬಾ ಮುಖ್ಯ. ಒಂದೇ ಒಂದು ಘಟನೆಯನ್ನು ನೋಡಿ ತೀರ್ಮಾನಕ್ಕೆ ಬರಬಾರ್ದು. ಅದರಿಂದ ನಮಗೆ ಹೆಚ್ಚು ಮಾಹಿತಿ ಸಿಗಲ್ಲ. ಆದ್ರೆ ಹಲವಾರು ಘಟನೆಗಳನ್ನ ದಾಖಲಿಸಿದಾಗ ಅದು ಯಾಕೆ ಪದೇ ಪದೇ ಆಗ್ತಿದೆ ಅನ್ನೋ ಮೂಲ ಕಾರಣ ಅರ್ಥ ಆಗುತ್ತೆ.
ಮತ್ತು ಆಗ್ಲೇ ನಾವು ಸರಿಯಾದ ಕ್ರಮ ತೆಗೆದುಕೊಳ್ಳಕ್ಕೆ ಸಾಧ್ಯ. ನೆನ್ಪಿಡಿ, ಡೇಟಾ ಅನ್ನೋದು ತಿಳುವಳಿಕೆಗೆ ದಾರಿ. ಈಗ ನಮ್ಮ ಅಂತಿಮ ವಿಭಾಗಕ್ಕೆ ಬರೋಣ. ಇಲ್ಲಿ ನಾವು ಸುರಕ್ಷತೆ, ನಂಬಿಕೆ ಮತ್ತು ಸ್ಥಿತಿಸ್ಥಾಪಕತ್ವವನ್ನ ಹೇಗೆ ನಿರ್ಮಿಸಬಹುದು ಅನ್ನೋ ಕಾರ್ಯಸಾಧ್ಯವಾದ ತಂತ್ರಗಳ ಮೇಲೆ ಗಮನಹರಿಸೋಣ. ಮೆಲ್ಟೌನ್ ಆಗ್ತಿರೋ ಸಮಯದಲ್ಲಿ ನಾವು ಹೇಗೆ ಸಹಾಯ ಮಾಡಬಹುದು? ಇದನ್ನ ಸಹನಿಯಂತ್ರಣ ಅಂತ ಕರೀತಾರೆ. ಅಂದ್ರೆ ಆರೈಕೆದಾರರು ತಮ್ಮ ಶಾಂತತೆಯನ್ನೇ ಒತ್ತಡದಲ್ಲಿರುವ ವ್ಯಕ್ತಿಗೆ ನೀಡೋದು. ನಾವು ಶಾಂತವಾಗಿರಬೇಕು, ಮೆಲುಧ್ವನಿಯಲ್ಲಿ ಕಡಿಮೆ ಮಾತಾಡಬೇಕು ಮತ್ತು ಅವರಿಗೆ ಸುರಕ್ಷಿತ ಅನಿಸೋ ಜಾಗವನ್ನ ಒದಗಿಸಬೇಕು. ಆ ಸಮಯದಲ್ಲಿ ಉಪನ್ಯಾಸ ಮಾಡೋದು ಅಥವಾ ವಿವರಣೆ ಕೇಳೋದು ಖಂಡಿತ ಬೇಡ. ಇವು ತಕ್ಷಣಕ್ಕೆ ಮಾಡಬೇಕಾದ ಸಹಾಯ. ಆದರೆ ದೀರ್ಘಾವಧಿಯನ್ನೇ ಸ್ಥಿತಿಸ್ಥಾಪಕತ್ವವನ್ನ ಬೆಳೆಸೋದು ಕೂಡ ಅಷ್ಟೇ ಮುಖ್ಯ. ಅಂದ್ರೆ ಅವರಿಗೆ ಮೊದಲೇ ಊಹಿಸಬಹುದಾದ ದಿನಚರ್ಯಗಳನ್ನು ಮಾಡಿಕೊಡುವುದು, ಅವರ ಸಂವೇದನಾ ಅಗತ್ಯಗಳನ್ನು ಪೂರೈಸುವುದು ಮತ್ತು ಭಾವನಾತ್ಮಕ ಥರ್ಮಾಮೀಟರ್ನಂತಹ ಸಾಧನಗಳ ಮೂಲಕ ತಮ್ಮ ಭಾವನೆಗಳನ್ನ ತಾವೇ ಅರ್ಥ ಮಾಡಿಕೊಳ್ಳಲು ಮತ್ತು ನಿಭಾಯಿಸಲು ಕೌಶಲ್ಯಗಳನ್ನು ಕಲಿಸೋದು. ಇದು ಅವರನ್ನ ಸ್ವಾವಲಂಬಿಗಳನ್ನಾಗಿ ಮಾಡುತ್ತೆ. ಕೊನೆಗೆ ನಮ್ಮ ಗುರಿ ಏನಾಗಿರಬೇಕು ಅನ್ನೋದನ್ನ ಈ ಮಾತು ಚೆನ್ನಾಗಿ ಹೇಳುತ್ತೆ. ಆರೈಕೆಯ ಅಂತಿಮ ಉದ್ದೇಶ ಅವಲಂಬನೆಯನ್ನ ಸೃಷ್ಟಿಸುವುದಲ್ಲ, ಬದಲಾಗಿ ಸ್ವಾತಂತ್ರ್ಯ ಮತ್ತು ಘನತೆಯನ್ನ ಬೆಳೆಸುವುದು. ನಾವು ಅವರ ಜೀವನದ ಮ್ಯಾನೇಜರ್ಗಳಾಗುವ ಬದಲು ಅವರ ಪಯಣದಲ್ಲಿ ಮಿತ್ರರಾಗಬೇಕು. ಈ ಇಡೀ ಚರ್ಚೆಯನ್ನ ನಾವೊಂದು ದೊಡ್ಡ ಪ್ರಶ್ನೆಯೊಂದಿಗೆ ಮುಗಿಸೋಣ. ನಮ್ಮ ಗುರಿ ಕೇವಲ ವೈಯಕ್ತಿಕ ಮಟ್ಟದಲ್ಲಿ ಮೆಲ್ಟ್ ಡೌನ್ಗಳನ್ನು ನಿಭಾಯಿಸುವುದಷ್ಟೇ ಆಗಿರಬೇಕೇ, ಅಥವಾ ಅದನ್ನು ಮೀರಿ ನಮ್ಮ ಶಾಲೆಗಳು, ಕೆಲಸದ ಸ್ಥಳಗಳು ಮತ್ತು ನಮ್ಮ ಸಮಾಜವನ್ನೇ ಹೆಚ್ಚು ಸಹಾನುಭೂತಿಯುಳ್ಳದ್ದಾಗಿ ಮತ್ತು ಎಲ್ಲರನ್ನೂ ಒಳಗೊಳ್ಳುವಂತೆ ಮಾಡುವ ಮೂಲಕ ಈ ಕುಸಿತಗಳಿಗೆ ಕಾರಣವಾಗುವ ಜಗತ್ತನ್ನೇ ಬದಲಾಯಿಸಲು ಪ್ರಯತ್ನಿಸಬಹುದಲ್ವೇ? ಯೋಚಿಸಿ.